ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 81. ಇವತ್ತು ನಾವು ಸೈಟ್ ಹತ್ರ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು. ಸೊ ಕಾಂಕ್ರೀಟ್ ಹಾಕಿ ಈಗ ಬೇಸ್ಮೆಂಟ್ನ ರೆಡಿ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಈ ದಿನಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಮಗೆ ಒಂದು ಎಕ್ಸ್ಕವೇಷನ್ ಟೈಮಲ್ಲಿ ಬಂಡೆ ಸಿಕ್ಕಿದ್ರಿಂದ ನಮ್ಮ ಪ್ರಾಸೆಸ್ಸು ಸ್ವಲ್ಪ ಸ್ಲೋ ಡೌನ್ ಆಗೋಯಿತು. ಸೊ ಈಗ ಮತ್ತೆ ಪ್ರೋಗ್ರೆಸ್ಸಲ್ಲಿರೋದು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಸೊ ಸೈಟ್ ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ಹೋದಾಗ ಇವತ್ತು ಫಸ್ಟ್ ಕಾಂಕ್ರೀಟ್ನ ಇಲ್ಲಿ ಹಾಕ್ತಾ ಇದ್ದಾರೆ ಬೇಸ್ಮೆಂಟ್ಗೆ ಅಂತ ಅಂದ್ಬಿಟ್ಟು. ಇದು ಮಾಡ್ತಾ ಇರೋದು ಒನ್ ಸೈಡ್ ಆಫ್ ದ ಸೈಟ್ ಅಷ್ಟೇ, ಅಂದರೆ ಹಾಫ್ ಆಫ್ ದ ಸೈಟು. ಇನ್ನು ಈ ಕಡೆ ಹಾಫ್ ಆಫ್ ದ ಸೈಟ್ ಅದನ್ನು ಫಿಲ್ಲಿಂಗ್ ಆದಮೇಲೆ ಈ ಕಡೆ ಮಾಡ್ಕೊಳ್ತಾರೆ. ಸೊ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ನಾವೀಗ ಎಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದ್ರ ಹತ್ರನೇ ನಾವು ಮನೆ ಮಾಡ್ಕೊಂಡಿದ್ರೆ ವಿಸಿಟ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ದಟ್ ರಿಯಲಿ ವರ್ಕ್ಡ್. ನಾವು ತುಂಬ ಹತ್ತಿರ ಇರೋದ್ರಿಂದ ಬೇಕನ್ನಿಸ್ದಾಗ ಹೋಗಿ ನೋಡ್ಕೊಂಬರ್ತೀವಿ. ಆ್ಯಂಡ್ ಇದು ಫಿಲ್ಲಿಂಗ್ ಎಲ್ಲ ಆಗೋ ಅಷ್ಟರಲ್ಲಿ ಅರೌಂಡ್ 3 ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಈಗ ಲಾಸ್ಟ್ 2 ಪೋರ್ಷನ್ನ ಫಿಲ್ ಮಾಡ್ತಾ ಇದ್ದಾರೆ. ಸೊ ನಾನು ಇನ್ ಬಿಟ್ವೀನ್ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಬೆಳಿಗ್ಗೆ ಒಂದು ಸಲ ಬಂದು ಹೋಗಿದ್ದೆ, ಬೆಳಿಗ್ಗೆ 6 ಹಂಗೇ ಬಂದಿದ್ರು ಅವರು ಫಿಲ್ ಮಾಡೋಕ್ಕೆ. ಸೊ ಹಾಗಾಗಿ ಆವಾಗ ನಾನು ಒಂದು ಸಲ ಬಂದು ನೋಡ್ಕೊಂಡು ಹೋದೆ, ಮತ್ತು ಈಗ ಬಂದಿದ್ದೀನಿ. ಆಲ್ಮೋಸ್ಟ್ ಇನ್ನು 2 ಫಿಲ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಪೋಸ್ಟ್ ಟು ದಟ್ ನಂಗೊಂದು ಸ್ವಲ್ಪ ಕೆಲಸ ಇತ್ತು, ಅಂದರೆ ಲೈಕ್ ಕ್ಲಾಸಸ್ದು. ಆ ಕ್ಲಾಸಸ್ದು ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಐಕ್ಯ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಒಂದು ಸ್ವಲ್ಪ ಐಡಿಯಾ ಬರುತ್ತೆ ನಮಗೆ ಹೋದರೆ, ಮತ್ತು ಇನ್ನೊಂದು ಸ್ವಲ್ಪ ಐಟಮ್ಸ್ನ ತರಬೇಕಿತ್ತು ಅಲ್ಲಿಂದ. ಹಾಗಾಗಿ ಹೋಗೋಣಂತೆ, ಟೈಮ್ ಇತ್ತು ಅಂತ ಹೋಗಿದ್ದು. ನೀವೇನಾದರೂ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಐಕ್ಯಾಗೆ ವಿಸಿಟ್ ಮಾಡಿ. ಸೊ ದಟ್ ಹೇಗೆ ಇಂಟೀರಿಯರ್ ಡಿಸೈನ್ಸ್ ಆಗಿರ್ಬೋದು ಮತ್ತು ಫರ್ನಿಚರ್ಸ್ ಆಗಿರ್ಬೋದು ಹೇಗೆಲ್ಲ ಅವರು ಅರೇಂಜ್ ಮಾಡಿರ್ತಾರೆ ಅಂತ ನಮಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ವಿ ಯೂಶ್ವಲಿ ಪ್ಲ್ಯಾನ್ ಅಲ್ಲಿ ಹೋಗಬೇಕು ಅಂತಂದರೆ ವೀಕ್ ಡೇಸಲ್ಲಿ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತೀವಿ. ಬಿಕಾಸ್ ವೀಕೆಂಡ್ಸಲ್ಲಿ ತುಂಬ ಕ್ರೌಡ್ ಇರುತ್ತೆ, ಅಲ್ಲಿ ಏನೂ ಸರಿಯಾಗಿ ನೋಡೋಕ್ಕೂ ಆಗೋಲ್ಲ ನಮಗೆ. ಎಲ್ಲ ಕಡೆ ಕ್ರೌಡ್ ಅನಿಸ್ತಾ ಇರುತ್ತೆ. ನಾವು ಹೋಗಿದ್ದು ತುಂಬ ಕಾಮಾಗಿತ್ತು ಆ್ಯಂಡ್ ತುಂಬ ಕಡಿಮೆ ಜನ ಇದ್ದರು. ಆ್ಯಕ್ಚುಲಿ ಕೆಲವೊಂದಷ್ಟು ಕಡೆ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹೇಗೆಲ್ಲ ಇದ್ದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ. ಅದರಲ್ಲಿ ಕಿಚನ್ ಕೂಡ ಒಂದು. ಆ್ಯಂಡ್ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.